ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಪ್ರೀತಿಯ ಡಿಜಿಟಲ್ ಕನ್ನಡಿಗ. ಇವತ್ತು ನಾವು ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ವಾಹನ ಸವಾರನಿಗೂ ಶಾಕ್ ಕೊಡುವಂತಹ ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಬೆಳಗ್ಗೆ ಎದ್ದು ಮೊಬೈಲ್ ನೋಡಿದ್ರೆ ಸಾಕು, ಒಂದಲ್ಲ ಒಂದು ಶಾಕಿಂಗ್ ನ್ಯೂಸ್ ಕಾಯ್ತಾ ಇರುತ್ತೆ. ಆದರೆ ಇವತ್ತಿನ ಸುದ್ದಿ ಮಾತ್ರ ನಿಮ್ಮ ಜೇಬಿಗೆ ನೇರವಾಗಿ ಕತ್ತರಿ ಹಾಕುವಂಥದ್ದು. ಹೌದು ಗೆಳೆಯರೆ, ನಮ್ಮ ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏಕಾಏಕಿ ಏರಿಕೆ ಆಗಿದೆ. ಬೆಲೆ ಏರಿಕೆ ಅನ್ನೋದು ಸಾಮಾನ್ಯ ಆಗ್ಬಿಟ್ಟಿದೆ ಬಿಡಿ ಅಂತ ನೀವು ಅಂದುಕೊಳ್ಬೋದು. ಆದರೆ ಈ ಬಾರಿ ಆಗಿರುವ ಹೆಚ್ಚಳ ಕೇವಲ ಪೆಟ್ರೋಲ್ ಬೆಲೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನಿಮ್ಮ ಅಡುಗೆ ಮನೆಯ ಸಾಮಾನಿನಿಂದ ಹಿಡಿದು ನೀವು ಓಡಾಡುವ ಆಟೋ, ಟ್ಯಾಕ್ಸಿ ದರಗಳ ಮೇಲೂ ದೊಡ್ಡ ಪ್ರಭಾವ ಬೀರಲಿದೆ. ಹಾಗಾದರೆ ಎಷ್ಟಾಗಿದೆ ಬೆಲೆ? ಯಾಕಾಗಿದೆ ಈ ಏರಿಕೆ? ಇದರಿಂದ ನಮಗಾಗುವ ನಷ್ಟವೇನು? ಇವೆಲ್ಲವನ್ನು ಇವತ್ತು ವಿವರವಾಗಿ ಮಾತಾಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದ್ರೆ ಇದು ನಿಮ್ಮ ಜೇಬಿನ ವಿಷಯ. ಬನ್ನಿ, ಮೊದಲು ಅಂಕಿಅಂಶಗಳನ್ನು ನೋಡೋಣ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ನಿನ್ನೆವರೆಗೂ ₹102.96 ಇತ್ತು. ಆದರೆ ಈಗ ಇದು ಬರೋಬ್ಬರಿ ₹106.21 ಆಗಿದೆ. ಅಂದರೆ ಲೀಟರ್ಗೆ ಸುಮಾರು ₹3.25 ಹೆಚ್ಚಳವಾಗಿದೆ. ಇನ್ನು ಡೀಸೆಲ್ ಕಥೆ ಕೇಳಿ. ನಿನ್ನೆವರೆಗೂ ₹90.99 ಇದ್ದ ಡೀಸೆಲ್ ಈಗ ₹94.10 ಆಗಿದೆ. ಅಂದರೆ ಲೀಟರಿಗೆ ₹3.11 ಜಾಸ್ತಿಯಾಗಿದೆ. ನೋಡೋದಕ್ಕೆ ₹3.5 ಅಲ್ವಾ ಅನ್ಸುತ್ತೆ. ಆದರೆ ಒಂದು ಸತಿ ಯೋಚನೆ ಮಾಡಿ, ನೀವು ನಿಮ್ಮ ಗಾಡಿಗೆ 10 ಲೀಟರ್ ಹಾಕಿಸಿದ್ರೆ ಸಾಕು, ₹35 ಎಕ್ಸ್ಟ್ರಾ ಕೊಡಬೇಕು. ದಿನಕ್ಕೆ ಸಾವಿರಾರು ಲೀಟರ್ ಬಳಸೋ ಲಾರಿ, ಬಸ್ಸುಗಳ ಗತಿ ಏನು? ಕೇವಲ ಕರ್ನಾಟಕ ಮಾತ್ರವಲ್ಲ, ದೆಹಲಿ ಮತ್ತು ಮುಂಬೈನಲ್ಲಿ CNG ಬೆಲೆ ಕೂಡ ಕೆಜಿಗೆ ₹2 ಹೆಚ್ಚಾಗಿದೆ. ಅಂದ್ರೆ ದೇಶಾದ್ಯಂತ ಇಂಧನ ದರಗಳ ಬಿಸಿ ಜೋರಾಗಿಯೇ ತಟ್ತಿದೆ. ನಮ್ಮಲ್ಲಿ ಬೆಲೆ ಏರಿಕೆ ಆದ ತಕ್ಷಣ ನಾವು ಸರ್ಕಾರವನ್ನ ಬೈಯೋಕೆ ಶುರು ಮಾಡ್ತೀವಿ. ಆದರೆ ಇದರ ಹಿಂದೆ ಕೆಲವು ತಾಂತ್ರಿಕ ಕಾರಣಗಳು ಇವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ವಿಪರೀತವಾಗಿ ಹೆಚ್ಚಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ಇರಬಹುದು, ಅಥವಾ ಜಾಗತಿಕ ರಾಜಕೀಯ ಕಾರಣಗಳಿಂದಾಗಿ ತೈಲ ಪೂರೈಕೆಯಲ್ಲಿ ಏರುಪೇರಾಗ್ತಿದೆ. ತೈಲ ಕಂಪನಿಗಳು ತಮಗಾಗುತ್ತಿರುವ ನಷ್ಟವನ್ನ ಸರಿದೂಗಿಸಲು ಬೆಲೆ ಏರಿಕೆ ಮಾಡಲೇಬೇಕಾದ ಪರಿಸ್ಥಿತಿಗೆ ಬಂದಿವೆ. ಸರ್ಕಾರ ಕೂಡ ಆಯಿಲ್ ಕಂಪನಿಗಳ ನಷ್ಟ ಕಡಿಮೆ ಮಾಡಲು ಈ ನಿರ್ಧಾರ ತಗೊಂಡಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಟ್ಯಾಕ್ಸ್. ಕೇಂದ್ರ ಸರ್ಕಾರ ವಿಧಿಸುವ ಎಕ್ಸೈಸ್ ಡ್ಯೂಟಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಗಳು ಕೂಡ ವ್ಯಾಟ್ ಸೇರಿಸ್ತವೆ. ಈ ತೆರಿಗೆಗಳ ಮೇಲೆ ತೆರಿಗೆ ಬಿದ್ದಾಗ ಸಾಮಾನ್ಯ ಜನರಿಗೆ ಸಿಗೋದು ಬರೀ ಶಾಕ್ ಮಾತ್ರ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಪೆಟ್ರೋಲ್ ಬೆಲೆ ಹೆಚ್ಚಾದ್ರೆ ಕೇವಲ ಗಾಡಿ ಓಡಿಸೋರಿಗೆ ಅಷ್ಟೇ ಕಷ್ಟ ಅಂದ್ಕೋಬೇಡಿ. ಇದರ ಪರಿಣಾಮ ಸರಪಳಿಯಂತೆ ಎಲ್ಲದರ ಮೇಲೂ ಆಗುತ್ತೆ. ಮೊದಲನೇದಾಗಿ ದಿನಬಳಕೆ ವಸ್ತುಗಳು. ತರಕಾರಿ, ಹಣ್ಣು, ಹಾಲು, ಬೇಳೆಕಾಳುಗಳು ಇವೆಲ್ಲವೂ ಹೊಲದಿಂದ ಮಾರುಕಟ್ಟೆಗೆ ಬರಬೇಕಾದ್ರೆ ಲಾರಿ ಅಥವಾ ಟೆಂಪೋಗಳಲ್ಲೇ ಬರಬೇಕು. ಡೀಸೆಲ್ ಬೆಲೆ ಹೆಚ್ಚಾದಾಗ ಟ್ರಾನ್ಸ್ಪೋರ್ಟ್ ಖರ್ಚು ಜಾಸ್ತಿ ಆಗುತ್ತೆ. ಆಗ ಆಟೋಮ್ಯಾಟಿಕ್ ಆಗಿ ಆಲೂಗಡ್ಡಿ, ಈರುಳ್ಳಿ ಬೆಲೆ ಕೂಡ ಕೆಜಿಗೆ ₹2-3 ಜಾಸ್ತಿ ಆಗೇ ಆಗುತ್ತೆ. ಎರಡನೇದಾಗಿ ಪ್ರಯಾಣ ದರ. ಈಗಾಗಲೇ ಆಟೋ, ಕ್ಯಾಬ್ ಮತ್ತು ಪ್ರೈವೇಟ್ ಬಸ್ ಯೂನಿಯನ್ಗಳು ತಮ್ಮ ಚಾರ್ಜ್ ಹೆಚ್ಚಿಸಲು ಪ್ಲಾನ್ ಮಾಡ್ತಿವೆ. ನೀವು ದಿನ ಆಫೀಸಿಗೆ ಆಟೋದಲ್ಲಿ ಹೋಗ್ತಿದ್ರೆ ನಿಮ್ಮ ತಿಂಗಳ ಬಜೆಟ್ನಲ್ಲಿ ಎಕ್ಸ್ಟ್ರಾ ಖರ್ಚು ರೆಡಿ ಇಟ್ಕೊಳ್ಳಿ. ಕೊನೆಯದಾಗಿ ಹಣದುಬ್ಬರ. ದೇಶದಲ್ಲಿ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಾದಾಗ ಅದನ್ನೇ ನಾವು ಹಣದುಬ್ಬರ ಅಂತ ಅಂತೀವಿ. ಇದರಿಂದ ರೂಪಾಯಿಯ ಮೌಲ್ಯ ಕಡಿಮೆಯಾದಂತೆ ಅನಿಸುತ್ತೆ ಮತ್ತು ನಮ್ಮ ಉಳಿತಾಯ ಕೂಡ ಖಾಲಿಯಾಗ್ತಾ ಹೋಗುತ್ತೆ. ಗೆಳೆಯರೆ, ಬೆಲೆ ಏರಿಕೆ ಅನ್ನೋದು ನಮ್ಮ ಕೈಯಲ್ಲಿಲ್ಲದಿದ್ರೂ ನಾವು ಕೆಲವು ಮುನ್ನೆಚ್ಚರಿಕೆ ವಹಿಸಬಹುದು. ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸುವ ಮುನ್ನ ಅವತ್ತಿನ ರೇಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಕಾರ್ ಪೂಲಿಂಗ್ ಅಥವಾ ಸಾರ್ವಜನಿಕ ಸಾರಿಗೆ ಬಳಸಿ. ನಿಮ್ಮ ಸ್ನೇಹಿತರಿಗೂ ಈ ವಿಷಯ ತಿಳಿಸಿ. ಅವರಿಗೂ ಬಜೆಟ್ ಮ್ಯಾನೇಜ್ ಮಾಡಲು ಹೆಲ್ಪ್ ಆಗುತ್ತೆ. ಸರ್ಕಾರಕ್ಕೆ ನಮ್ಮ ಮನವಿ ಏನಪ್ಪಾ ಅಂದ್ರೆ, ಬೆಲೆ ಏರಿಕೆ ಮಾಡಿದ ಮೇಲೆ ಅದರಿಂದ ಬರುವ ಹಣವನ್ನ ಜನಕಲ್ಯಾಣ ಯೋಜನೆಗಳಿಗೆ ಸರಿಯಾಗಿ ಬಳಸಲಿ ಮತ್ತು ಅತಿಯಾದ ತೆರಿಗೆಯನ್ನ ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಸ್ವಲ್ಪ ನಿಟ್ಟುಸಿರು ಬಿಡುವಂತೆ ಮಾಡಲಿ. ಕೊನೆಯದಾಗಿ, ಈ ಬೆಲೆ ಏರಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಅನಿವಾರ್ಯವಾ ಅಥವಾ ಸರ್ಕಾರ ಇನ್ನೂ ಸ್ವಲ್ಪ ಕಡಿಮೆ ಮಾಡಬಹುದಿತ್ತಾ? ನಿಮ್ಮ ಏರಿಯಾದಲ್ಲಿ ಇವತ್ತು ಪೆಟ್ರೋಲ್ ರೇಟ್ ಎಷ್ಟಿದೆ ಅನ್ನೋದನ್ನ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಡಿಜಿಟಲ್ ಕನ್ನಡಿಗ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಈ ವಿಷಯ ತಲುಪಲಿ. ಮತ್ತೆ ಸಿಗೋಣ ಇಂತಹದ್ದೇ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಡಿಜಿಟಲ್ ಕನ್ನಡಿಗ. ಧನ್ಯವಾದಗಳು.